अनंत शिव योगी महादेव आदे अनंत शिव आदे अनंत शिव योगी महादेव आदे अनंत शिव ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ನಾನು ಬಂದಿರೋ ಪ್ಲೇಸು ಧರ್ಮಸ್ಥಳ. ಇವತ್ತು ಈ ಧರ್ಮಸ್ಥಳ ಹೇಗಿದೆ ಅಂತ ತೋರಿಸ್ತೀನಿ, ಬನ್ನಿ. ಎಷ್ಟೊಂದು ದಿನ ಆಯಿತು ವಿಡಿಯೋ ಮಾಡಿ. ನಾನು ಡಾಕ್ಟರ್ ಬ್ರೋ ಥರ ಬ್ಯುಸಿ ಪರ್ಸನ್ ಆಗಿಬಿಟ್ಟಿದ್ದೀನಿ. ಶ್ರೀ ಕ್ಷೇತ್ರವಾದಂಥ ಈ ಧರ್ಮಸ್ಥಳಕ್ಕೆ ಇವತ್ತು ನಾನು ಬಂದಿದ್ದೀನಿ. ಈ ಧರ್ಮಸ್ಥಳ ಹೆಂಗಿದೆ ಎಲ್ಲ ಡೀಟೇಲಾಗಿ ತೋರಿಸ್ತೀನಿ. ಮೊದಲಿಗೆ ಧರ್ಮಸ್ಥಳ ಬಂದಿರೋರು ನೇತ್ರಾವತಿ ನದಿಗೆ ಹೋಗ್ತಾರೆ. ಬನ್ನಿ ಆ ನೇತ್ರಾವತಿ ನದಿಗೆ ಹೋಗೋಣ. ನೋಡಿ, ಪವಿತ್ರವಾದ ನೇತ್ರಾವತಿ ನೋಡಿ ಎಷ್ಟು ಸರಾಗವಾಗಿ ಹರಿತಾ ಇದೆ. ನೀರಿನ ಮಟ್ಟ ಜಾಸ್ತಿ ಇರೋದ್ರಿಂದ ಭಕ್ತಾದಿಗಳನ್ನ ಆ ಕಡೆ ಎಲ್ಲ ಬಿಡ್ತಾ ಇಲ್ಲ, ಈ ಕಡೆನೇ ಎಲ್ಲ ಸ್ನಾನ ಮಾಡ್ಕೊಳೋದು. ನೋಡಿ, ಸಾವಿರಾರು ಗಟ್ಟಲೆ ಭಕ್ತಾದಿಗಳು ಬಂದಿದ್ದಾರೆ. ಅದು ಬಂಬಿದೆಯಲ್ಲ, ಆ ಕಡೆ ಯಾರನ್ನೂ ಬಿಡಲ್ಲ, ಈ ಕಡೆನೇ ಎಲ್ಲ ಸ್ನಾನ ಮಾಡ್ಕೊಂಡು ಧರ್ಮಸ್ಥಳಕ್ಕೆ ಹೋಗ್ತಾರೆ. ಧರ್ಮಸ್ಥಳದಿಂದ ಇದು ಸುಮಾರು 2 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ನೋಡಿ ಎಷ್ಟು ಜನ ಭಕ್ತಾದಿಗಳು. ಈಗ ಧರ್ಮಸ್ಥಳಕ್ಕೆ ಹೋಗೋಣ, ಅದು ಹೆಂಗಿದೆ ಅಂತ ನೋಡೋಣ ಬನ್ನಿ. ಈಗ ಗೇಟ್ವೇ ಆಫ್ ಧರ್ಮಸ್ಥಳಕ್ಕೆ ಬಂದ್ವಿ. ಈಗ ಧರ್ಮಸ್ಥಳಕ್ಕೆ ಹೋಗೋಣ. ಇಲ್ಲಿ ರೂಮ್ ಬುಕ್ಕಿಂಗ್ ವ್ಯವಸ್ಥೆಗಳಿರುತ್ತೆ. ನೋಡಿ, ರೂಮ್ಗಳು ಎಷ್ಟೊಂದು ರೂಮ್ಗಳಿದೆ, ಮತ್ತು ಹೋಟೆಲ್ಗಳ ವ್ಯವಸ್ಥೆನೂ ಇರುತ್ತೆ. ಭಕ್ತಾದಿಗಳಿಗೆ ಯಾವ ರೀತಿ ಫೆಸಿಲಿಟೀಸ್ ಬೇಕೋ ಎಲ್ಲ ರೀತಿ ಫೆಸಿಲಿಟೀಸು ಈ ಧರ್ಮಸ್ಥಳದಲ್ಲಿದೆ. ಮತ್ತು ಶ್ರೀ ಮಂಜುನಾಥ ಸ್ವಾಮಿ ದರ್ಶನಕ್ಕೆ ವರ್ಷಕ್ಕೆ ಲಕ್ಷಾಂತರ ಜನ ಭಕ್ತಾದಿಗಳು ಇಲ್ಲಿ ಬರ್ತಾರೆ. ಈಗ ಧರ್ಮಸ್ಥಳದ ಮುಂದ್ಗಡೆ ಹೋಗೋಣ. ನೋಡಿ, ಧರ್ಮಸ್ಥಳದ ಮುಂದ್ಗಡೆ ಹೇಗಿದೆ ನೋಡಿ, ಅದ್ರ ಮುಂದೆ ವಾತಾವರಣ ನೋಡಿ ಹೇಗಿದೆ. ಹಾಗಾದರೆ ಧರ್ಮಸ್ಥಳಕ್ಕೆ ವರ್ಷಕ್ಕೆ ಲಕ್ಷಾಂತರ ಗಟ್ಟಲೆ ಭಕ್ತಾದಿಗಳು ಎಂತಕ್ಕೆ ಬರ್ತಾರೆ? ಇದರ ಇತಿಹಾಸ ಏನು ಅಂದರೆ, ಇದು ಸುಮಾರು 700 ವರ್ಷಗಳ ಪುರಾತನ ದೇವಸ್ಥಾನ. ನೇತ್ರಾವತಿ ನದಿಯ ದಡದಲ್ಲಿದೆ ಮತ್ತು ಇಲ್ಲಿ ಅನ್ನದಾನ ನಡೆಯುತ್ತೆ ಮತ್ತು ಅನೇಕ ಸಾಮೂಹಿಕ ವಿವಾಹಗಳನ್ನು ಇಲ್ಲಿ ನಡೆಸ್ತಾರೆ ವರ್ಷಕ್ಕೆ. ಅದಕ್ಕಾಗಿ ಇದು ಪುರಾತನ ದೇವಸ್ಥಾನ ಆಗಿರೋದ್ರಿಂದ ಇಷ್ಟೊಂದು ಪ್ರಸಿದ್ಧಿ ಹೊಂದಿದೆ. ಈಗ ದರ್ಶನ ಮಾಡೋಕ್ಕೆ ಹೋಗೋಣ, ದೇವ್ರ ದರ್ಶನ ಮಾಡೋಕ್ಕೆ ಹೋಗೋಣ. ಇವತ್ತು ಎಷ್ಟೊಂದು ಜನ ಭಕ್ತಾದಿಗಳು ಬಂದಿರೋದ್ರಿಂದ ದರ್ಶನ ಸ್ವಲ್ಪ ಲೇಟ್ ಆಗ್ಬೋದು. ದರ್ಶನ ಮುಗಿದಾಗಿದ ತಕ್ಷಣ ನಿಮಗೆ ಸಿಗ್ತೀನಿ, ಯಾಕಂದರೆ ಒಳಗಡೆ ಫೋನ್ ಅಲೋ ಇರಲ್ಲ, ಅದಕ್ಕೆ. ಧರ್ಮಸ್ಥಳ ದರ್ಶನ ಆಗಿದ ತಕ್ಷಣ ಎಲ್ಲರೂ ಬರೋದೇ ಪ್ರಸಾದಕ್ಕೆ. ನಾನು ದರ್ಶನ ಹೇಗಾಯಿತು ಅಂತ ಆಮೇಲೆ ಹೇಳ್ತೀನಿ. ಫಸ್ಟು ಪ್ರಸಾದ ತಿಂದ್ಬಿಡ್ತೀನಿ. ಧರ್ಮಸ್ಥಳದಲ್ಲಿ ದಿನಕ್ಕೆ ಸಾವಿರಾರು ಗಟ್ಟಲೆ ಭಕ್ತಾದಿಗಳು ಇಲ್ಲಿ ಅನ್ನಪ್ರಸಾದ ಮಾಡ್ತಾರೆ. ಇಲ್ಲಿ ಅನ್ನಪ್ರಸಾದ ಹೇಗೆ ಮಾಡ್ತಾರೋ ಅಷ್ಟು ಜನಕ್ಕೆ ಗೊತ್ತಿಲ್ಲ. ನೋಡಿ ಎಷ್ಟೊಂದು ಜನ ಇದ್ದಾರೆ. ನೋಡಿ, ಪ್ರಸಾದ ಬರ್ತಾಯಿದೆ. ಈಗ ಪ್ರಸಾದ ಮಾಡಿಬಿಟ್ಟು ಹೊರಗಡೆ ಹೋಗೋದು. ಗುರು ಅಂತೂ ಇಂತೂ ಇವತ್ತು 6 ಅವರ್ ನಿಂತ್ಕೊಂಡ್ಬಿಟ್ಟು ಧರ್ಮಸ್ಥಳ ದರ್ಶನ ಮಾಡಿದ್ದೀನಿ. ಶ್ರೀ ಮಂಜುನಾಥ ಸ್ವಾಮಿ ದರ್ಶನ ಮಾಡಿದ್ದೀನಿ. ಒಳಗಡೆ ಮೊಬೈಲ್ ಅಲೋ ಇರಲಿಲ್ಲ, ಅದಕ್ಕೆ ನಿಮಗೆ ಒಳಗಡೆ ಏನೂ ವೀಡಿಯೋ ತೋರಿಸಿಲ್ಲ. ಇವತ್ತು ಧರ್ಮಸ್ಥಳಕ್ಕೆ ಯಾಕೆ ಬಂದು ಅನಿಸ್ಬಿಟ್ಟೈತೆ, ಯಾಕಂದರೆ ಇಲ್ಲಿ ಅಷ್ಟು ಮಳೆಗೆ ಓಡಾಡೋಕ್ಕಾಗ್ತಿಲ್ಲ. ಮಳೆ ಹೆಂಗೆ ಬರ್ತಿದೆ ಅಂತ ಒಂದು ವೀಡಿಯೋ ಹಾಕಿರ್ತೀನಿ ನೋಡಿ. ಧರ್ಮಸ್ಥಳದಲ್ಲಿ ಪ್ರಸಾದ ಮುಗಿಸಿ ಬಂದಿದ್ದ ತಕ್ಷಣ ಹೊರಗಡೆ ನೋಡೋಣ ಅಂತ ಬಂದಿದ್ದ ತಕ್ಷಣ ಮಳೆ ಹತ್ಕೊಂಡ್ಬಿಟ್ಟು
ಮಳೆ ನಿಂತಾಗಿದ ತಕ್ಷಣ ನಾನು ಬಂದಿದ್ದ ಪ್ಲೇಸು. ಅನಂತರ ಈಗ ಅಯ್ಯಪ್ಪ ಸ್ವಾಮಿ ಬೆಟ್ಟಕ್ಕೆ ಬಂದಿದ್ದೀವಿ. ಬೆಟ್ಟಕ್ಕೆ ಬರೋವಾಗ ಮಳೆ ಬಂತು, ಅದಕ್ಕೆ ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಇವಾಗ ಬನ್ನಿ ಆ ಬೆಟ್ಟ ಹೆಂಗಿದೆ ಅಂತ ತೋರಿಸ್ತೀನಿ. ಈ ಅಣ್ಣಪ್ಪ ಸ್ವಾಮಿ ಬೆಟ್ಟದ ವಿಶೇಷತೆ ಏನಂದರೆ, ಇಲ್ಲಿ ಯಾವುದೇ ರೀತಿಯ ಹೆಣ್ಮಕ್ಳನ್ನ ಮೇಲ್ಗಡೆ ಬಿಡೋದೇ ಇಲ್ಲ. ಬರೀ ಗಂಡು ಮಕ್ಕಳು ಮಾತ್ರ ಈ ಬೆಟ್ಟಕ್ಕೆ ಹೋಗ್ಬೋದು. ಮತ್ತು ಇವತ್ತು ಮಳೆ ಬೇರೆ ಜೋರಾಗಿ ಬಂದಿರೋದ್ರಿಂದ ಈ ಧರ್ಮಸ್ಥಳದಲ್ಲಿ ಈ ಅಣ್ಣಪ್ಪ ಸ್ವಾಮಿ ಬೆಟ್ಟದಲ್ಲಿ ಎಲ್ಲ ದೇವ್ರನ್ನ ಮುಚ್ಚಿಬಿಟ್ಟಿದ್ದಾರೆ ಬಾಗಿಲನ್ನ. ಅದಕ್ಕೆ ಏನೂ ತೋರ್ಸೋಕ್ಕಾಗ್ತಿಲ್ಲ. ಒಟ್ಟಿನಲ್ಲಿ ಮೇಲ್ಗಡೆ ಬಂದರೆ ಈ ಥರ ವಾತಾವರಣ ನೀವು ನೋಡ್ಬೋದು. ನೋಡಿ, ಈ ಥರ ವಾತಾವರಣ ನಿಮಗೆ ಅಲ್ಲಿ ಕಾಣಿಸುತ್ತೆ. ಈಗ ಅಣ್ಣಪ್ಪ ಸ್ವಾಮಿ ಬೆಟ್ಟ ಎಲ್ಲ ನೋಡಿದ್ವಿ. ಇಷ್ಟೇ ಇರೋದು ಅಣ್ಣಪ್ಪ ಸ್ವಾಮಿ ಬೆಟ್ಟದಲ್ಲಿ. ಈಗ ಈ ಬೆಟ್ಟದ ಮುಂದ್ಗಡೆನೇ ಇನ್ನೊಂದು ಬೆಟ್ಟ ಇದೆ, ಅದಕ್ಕೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. ನೋಡಿ, ಅದ್ರ ಮುಂದೆನೇ ರತ್ನಗಿರಿ ಬಾಹುಬಲಿ ಬೆಟ್ಟ ಇದೆ. ಬಾಹುಬಲಿ ಬೆಟ್ಟ ನೀವು ಬರೀ ಶ್ರವಣ ಬೆಳಗೊಳದಲ್ಲಿ ಮಾತ್ರ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀರಾ. ಆದರೆ ಇಲ್ಲಿ ಧರ್ಮಸ್ಥಳದಲ್ಲೂ ಈ ಬಾಹುಬಲಿಯ ಪ್ರತಿಷ್ಠಾಪನೆ ಇದೆ. ನೀವು ಬಂದ್ಬಿಟ್ಟು ಧರ್ಮಸ್ಥಳದಲ್ಲೂ ಬಾಹುಬಲಿನ ನೋಡ್ಬೋದು. ಈಗ ಅಲ್ಲಿಗೆ ಹೋಗ್ತಿದ್ದೀವಿ, ಬನ್ನಿ ಹತ್ಕೊಂಡು ಹೋಗೋಣ. ಈಗ ಹತ್ರ ಬಂದ್ಬಿಟ್ವಿ, ಬಾಹುಬಲಿ ಹತ್ರ. ಇನ್ನೇನು ಸ್ವಲ್ಪ ದೂರ ಹೋಗ್ಬಿಡೋಣ. ನೋಡಿ, ಅಂತೂ ಇಂತೂ ಕಷ್ಟಪಟ್ಕೊಂಡು ಈ ಧರ್ಮಸ್ಥಳದಲ್ಲಿರುವಂತಹ ಬಾಹುಬಲಿ ಬೆಟ್ಟಕ್ಕೆ ಬಂದೇ ಬಿಟ್ಟೆ. ಇಲ್ಲಿರುವಂತಹ ಈ ಗೊಮ್ಮಟೇಶ್ವರ ಮೂರ್ತಿನ ತೋರಿಸ್ತೀನಿ ನೋಡಿ. ನೋಡಿ, ಸುತ್ತಮುತ್ತಲು ವಾತಾವರಣ ಹೇಗಿದೆ. ಗೊಮ್ಮಟೇಶ್ವರ ಮೂರ್ತಿಗೆ ನಾನು ಸುಮಾರು 5 ಗಂಟೆಗೆ ಹೋದೆ, ಅದಕ್ಕೆ ಈ ಥರ ವಾತಾವರಣ ಇದೆ. ಇವತ್ತು ಮಳೆ ಬಂದಿರೋ ಕಾರಣ ಈ ಥರ ಆಗಿಬಿಟ್ಟಿದೆ. ನೀವು ಸ್ವಲ್ಪ ಬೇಗ ಬಂದರೆ ಇನ್ನೂ ಚೆನ್ನಾಗಿರೋ ವ್ಯೂ ಎಲ್ಲ ನೋಡ್ಬೋದು ಈ ಬೆಟ್ಟದ ಮೇಲಿಂದ. ಧರ್ಮಸ್ಥಳದಲ್ಲಿ ಈ ಥರ ಗೊಮ್ಮಟೇಶ್ವರ ಮೂರ್ತಿ ಇದೆ. ಮತ್ತು ಶ್ರವಣ ಬೆಳಗೊಳದಲ್ಲೂ ಇದಕ್ಕಿಂತ ಸ್ವಲ್ಪ ದೊಡ್ಡದು 57 ಅಡಿ ಬಾಹುಬಲಿ ಶ್ರವಣ ಬೆಳಗೊಳದಲ್ಲಿದೆ. ಇಲ್ಲಿರೋದು ಹಿಂದ್ಗಡೆಯಿಂದ ನೋಡಿದ್ರೆ ನೋಡಿ ಹೇಗೆ ಕಾಣಿಸುತ್ತೆ. ಈಗ ಇದ್ರ ಇತಿಹಾಸ, ಇದ್ರ ಪಕ್ಕದಲ್ಲೇ ಒಂದು ಕೊಠಡಿ ಥರ ಮಾಡಿದ್ದಾರೆ. ಅಲ್ಲಿ ಇದ್ರ ಇತಿಹಾಸ ಹೆಂಗೆ ಬಂತು ಗೊಮ್ಮಟೇಶ್ವರ ಮೂರ್ತಿ ಎಲ್ಲ ಡೀಟೇಲ್ಸಾಗಿ ಇಲ್ಲಿ ಕೊಟ್ಟಿದ್ದಾರೆ. ಓದೋರು ಓದ್ಕೋಬೋದು. ನೀವು ಬೆಟ್ಟ ಎಲ್ಲ ಹತ್ತಕ್ಕಾಗಲ್ಲ ಅಂದರೆ ಅದ್ರ ಹಿಂದೆ ರೋಡ್ ಮಾಡಿದ್ದಾರೆ. ನೀವು ಆ ರೋಡಿಂದ ಬರ್ಬೋದು. ಗಾಡಿ ಏನಾದ್ರು ನಿಮ್ಮ ಸ್ವಂತ ಗಾಡಿ ಇದ್ದರೆ ತೊಗೊಂಬರ್ಬೋದು. ನೋಡಿ, ಈ ಬೆಟ್ಟದ ಮೇಲಿಂದ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇವತ್ತು ಮಳೆ ಬೇರೆ ಬಿದ್ದಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ವ್ಯೂ. ನೋಡಿ, ಬನ್ನಿ ಈಗ ಕೆಳಗಡೆ ಇಳ್ಕೊಂಡು ಹೋಗೋಣ. ನಾನು ಬೆಟ್ಟದಿಂದ ಇಳ್ಕೊಂಬರೋವಾಗ ಈ ಥರ ಒಂದ್ರ ಮೇಲೆ ಒಂದು ಕಲ್ಲು ಜೋಡಿಸಿರೋದು ನೋಡಿದೆ. ಬೆಟ್ಟದ ಪೂರ್ತಿ ಇದೇ ಥರ ಕಲ್ಲು ಜೋಡಿಸಿದ್ದಾರೆ. ನಾನು ಎಂತಕ್ಕಂತ ಕೇಳಿದಾಗ ಇದು ಹರಕೆ ಅಂತೆ. ಈ ಬಾಹುಬಲಿಗೆ ಈ ಥರ ಒಂದ್ರ ಮೇಲೆ ಒಂದು ಕಲ್ಲು ಜೋಡಿಸಿ ಹರಕೆ ತೀರಿಸ್ತಾರೆ ಜನಗಳು. ಇಲ್ಲಿ ಬರುವಂಥ ಜನಗಳು ಈ ಥರ ಹರಕೆ ಕಟ್ತಾರಂತೆ. ಅದಕ್ಕೆ ಈ ಥರ ಒಂದ್ರ ಮೇಲೆ ಒಂದು ಸ್ಟೆಪ್ ಬೈ ಸ್ಟೆಪ್ಪು ಕಲ್ಲು ಜೋಡಿಸಿದ್ದಾರೆ. ಲಗೋರಿ ಕಲ್ಲು ಹೆಂಗೆ ಜೋಡಿಸಿದ್ದೀವೋ ಆ ಥರ. ಅಂತೂ ಇಂತೂ ಧರ್ಮಸ್ಥಳದಲ್ಲಿ ಎಲ್ಲ ಪ್ಲೇಸು ಸುತ್ತಿದೆ. ವಿಡಿಯೋ ಮುಗಿಯೋ ಟೈಮ್ ಬಂತು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಇನ್ನೂ ಚೆನ್ನಾಗಿರೋ ವಿಡಿಯೋ ಬಿಡ್ತೀನಿ. ಸರಿ, ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್.